ಚಂದನ ಅನಂತ ಕೃಷ್ಣ ಅಂದರೆ ನಿಮ್ಮನೆ ಅಥವಾ ಇಲ್ಲಿ ಪಕ್ಕದ ಮನೇಲಿ ಒಬ್ಳು ಹುಡುಗಿ ಇದ್ದಾಳಲ್ಲ ಆ ಥರ ಅಂತ ಹೇಳ್ಬೋದು. ನೆಕ್ಸ್ಟ್ ಡೋರ್ ಗರ್ಲ್. ಓ ಹಂಗೆ ಪಕ್ಕದ ಮನೆ ಹುಡುಗಿ ಅಂದ ತಕ್ಷಣ ಎಲ್ರಿಗೂ ಪಕ್ಕದ ಮನೇಲಿ ನೋಡಕ್ ಶುರು ಮಾಡ್ಬಿಡ್ತಾರೆ. ಸಿಂಪಲ್. ಅವ್ರ ಮನೇಲಿ ಅವ್ರ ಮಗಳು ಹೇಗಿರ್ತಾಳೆ ಅದೇ ತರ ಹುಡುಗಿ, ನಥಿಂಗ್ ಸ್ಪೆಷಲ್. ಅದೇ ತರ ನಮ್ಮ ಮನೆಯಲ್ಲೂ ಅದೇ ತರ ಕ್ಯಾರೆಕ್ಟರ್ನ ನಂಗೆ ಬೆಳೆಸಿದ್ದಾರೆ. ಸೊ ಸಿಂಪಲ್ ಸಾದಾ ಸೀದಾ ಹುಡುಗಿ ಅಷ್ಟೇ. ಸೊ ಸಿಂಪಲ್ ಸಾದಾ ಸೀದಾ ಹೋಮ್ಲಿ ಗರ್ಲ್. ಹೋಮ್ಲಿ ಗರ್ಲ್. ಸೊ ಇವಾಗ ಚಂದನ ಅನಂತ ಕೃಷ್ಣ ಅವರು ಹೋಮ್ಲಿ ಗರ್ಲ್ ಅಂತ ಹೇಳಿದ್ಮೇಲೆ ಎಷ್ಟೊಂದ್ ಜನ ಹುಡುಗರ್ಗಿಂತ ಹುಡುಗರು ಅಮ್ಮಂದ್ರು ಯೋಚನೆ ಮಾಡ್ತಾ ಇರ್ತಾರೆ, ಇಂತ ಹೋಮ್ಲಿ ಗರ್ಲ್ ನನಗೆ ಸೊಸೆಯಾಗಿ ಸಿಕ್ಬಿಟ್ರೆ ಮಜಾ ಇರುತ್ತೆ ಅಂತ. ಬರೀ ಆಂಟಿಗಳೇ ನನ್ನನ್ನ ಜಾಸ್ತಿ ಇಷ್ಟಪಡ್ತಾರೆ, ಅವ್ರುಗಳೇ ಪ್ರಪೋಸಲ್ಸ್ ತಗೊಂಡ್ಬರ್ತಾರೆ, ಅಯ್ಯೋ ನಮ್ಮ ಮಗ ಇದ್ದಾನೆ, ನಮ್ಮ ಮಾವನ್ ಮಗ ಇದ್ದಾನೆ ಅನ್ಕೊಂಡು. ಅಲ್ಲ ಹೆಂಗಿರೋ ಹಾಡಕ್ಕಂತೂ ಬರುತ್ತೆ. ಇನ್ ನೆಕ್ಸ್ಟ್ ಒಂದೇ ಒಂದು ಕ್ವಶನ್ ಕೇಳ್ಬೇಕಾಗಿರೋದು, ಅಡ್ಗೆ ಮಾಡಕ್ ಬರುತ್ತೆ ನಮ್ಮ ಅಂತ. ಆಕ್ಚುಲಿ ಗೌರಿ ಗಣೇಶ ಹಬ್ಬ ಇತ್ತಲ್ಲ, ಸೊ ಅಲ್ಲಿ ನಮ್ಮ ಮನೇಲೆಲ್ಲರೂ ಇನ್ನೇನು ಒಬ್ಬಟ್ಟು ಮಾಡೋದ್ ಕಲ್ತ್ಲು, ಇವಳಿಗೆ ಮದ್ವೆ ಮಾಡ್ಬಿಡ್ಬೇಕು ಅಂತ ಎಲ್ಲ ಫುಲ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಮಾಡ್ತಾ ಇದ್ರು. ಸೊ ನಂಗೆ ಅಡ್ಗೆ ತುಂಬಾ ಚಿಕ್ಕ ವಯಸ್ಸಿಂದಾನು ಬರುತ್ತೆ, ಸೊ ಅದೇನ್ ಪ್ರಾಬ್ಲಮೇ ಆಗಲ್ಲ ಅನ್ಕೋತೀನಿ.